ನಮಸ್ತೆ. ಇವತ್ತು ಸೋಮವಾರ ಜುಲೈ 29, 24. ಇನ್ನು ಒಂದು ಸ್ವಲ್ಪ ತಿಂಗಳುಗಳು ಕಳೆದ್ರೇ ಹೊಸ ವರ್ಷ ಬಂದುಬಿಡುತ್ತೆ. ಎಷ್ಟು ಬೇಗ ದಿನಗಳು ಉರುಳುತ್ತೆ ಗೊತ್ತೇ ಆಗೋದಿಲ್ಲ. ನಾನು ಈ ವಿಡಿಯೋನ ಯಾಕೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ನನ್ನ ಜೀವನ ಇಷ್ಟೇ. ಯಾಕೆಂತ ಹೇಳಿದ್ರೆ ಕೆಲವೊಂದು ವಿಡಿಯೋ ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ನೋಡಿರ್ತೀನಿ. ಕೆಲವೊಂದು ಹುಡುಗಿಯರು ತಿಳ್ಕೊತಾರೆ ನಾವು ಒಬ್ಬರೇ ಜೀವನ ಮಾಡೋಕ್ಕಾಗಲ್ಲ, ನಮ್ಮ ಹಿಂದೆ ಪೇರೆಂಟ್ಸ್ ಅಥವಾ ಮದುವೆ ಆದರೆ ಗಂಡ, ಇನ್ನೊಬ್ಬರ ಸಪೋರ್ಟ್ ಬೇಕೇ ಬೇಕು ನಮಗೆ, ಇಲ್ಲಾಂದರೆ ನಾವು ಜೀವನ ಮಾಡೋಕ್ಕಾಗೋದಿಲ್ಲ ಅನ್ನೋ ಭಾವನೆ ಇರುತ್ತೆ. ಅದು ಸುಳ್ಳು. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಇತ್ತೋ ಏನೋ, ಆದರೆ ಈಗಿನ ಕಾಲದಲ್ಲಿ ಹಾಗೇನಿಲ್ಲ. ಹೆಣ್ಣು ದುಡಿತಾಳೆ, ಗಂಡು ದುಡಿತಾರೆ, ಜೀವನ ಮಾಡ್ಬೋದು. ಯಾಕೆಂದರೆ ಅದಕ್ಕೆ ಉದಾಹರಣೆ ನನ್ನಂತೆ ತುಂಬ ಮಂದಿ ಇದ್ದಾರೆ. ಹಾಗೆ ನಾನು ಆ್ಯಕ್ಚುಲಿ ಗೋವಾದಲ್ಲಿರೋದು, ಕರ್ನಾಟಕದವಳೇ ನಾನು ಗೋವಾ ಬರಲಿಕ್ಕೆ ಕಾರಣ ಏನು, ನನ್ನ ಜೀವನ ಹೇಗಿತ್ತು ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ಬೇಕಂತ ತುಂಬ ದಿನದಿಂದ ಆಸೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಚಿಕ್ಕ ವಿಷಯಕ್ಕೆ ಸುಸೈಡ್ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಈ ಥರ ಎಲ್ಲ ನಡೀತಾ ಇರ್ತದೆ. ನಾವೇನು ಲಕ್ಷ ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು. ಎಜುಕೇಟೆಡ್ ಆಗಿರ್ಬೋದು ಅಥವಾ ಎಜುಕೇಷನ್ ಇಲ್ಲದೇನೂ ನಾವು ಜೀವನ ಮಾಡ್ಬೋದು. ಎಜುಕೇಷನ್ ಇದ್ರೂ ಮಾಡ್ಬೋದು. ಈಗಿನ ಕಾಲದಲ್ಲಿ ಎಜುಕೇಷನ್ ಇದ್ದರೆ ತುಂಬ ಒಳ್ಳೆಯದು. ಎಜುಕೇಷನ್ ಬೇಕೇ ಬೇಕು. ಹಿಂದಿನ ಕಾಲದಲ್ಲೆಲ್ಲ ಎಜುಕೇಷನ್ ಇರಲಿಲ್ಲ. ಕೆಲವು ಹೆಣ್ಮಕ್ಳಿಗೆ ಅವರು ಸಹಿತ ಜೀವನ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅನ್ನೋದು ಯಾವುದೇ ಇಲ್ಲ. ಹಾಗೆ ನಾನು ಗೋವಾಗೆ ಬಂದು 16 ಇಯರ್ಸ್ ಆಯಿತು. 16 ವರ್ಷದಿಂದ ನಾನು ಗೋವಾದಲ್ಲೇ ಇದ್ದೆ. ನನ್ನ ಮನೆ, ತಾಯಿ ಮನೆ, ಗಂಡನ ಮನೆ ಎಲ್ಲ ಕರ್ನಾಟಕ. ನಾವು ಹುಟ್ಟಿ ಬೆಳೆದಿರೋದೇ ಕರ್ನಾಟಕದಲ್ಲಿ. ಆದರೆ ಬಂದಿರೋದು ಕೆಲವು ಕಾರಣಾಂತರಗಳಿಂದ ನಾನು ಗೋವಾಗೆ ಬಂದಿರೋದು. ಆ ಕಾರಣಾಂತರಗಳು ಯಾವಾಗಾದರೂ ಹೇಳುವ ಸಂದರ್ಭ ಬಂದರೆ ಹೇಳ್ತೀನಿ, ಹೇಳೋದಿಲ್ಲ ಅಂತ ಏನಿಲ್ಲ. ಯಾಕೆಂದರೆ ಕೆಲವೊಂದು ನಮ್ಮ ಮನಸ್ಸಲ್ಲಿರೋದನ್ನು ಇನ್ನೊಬ್ರಿಗೆ ಹೇಳಿದ್ರಷ್ಟೇ ಅದು ಸಮಾಧಾನ ಆಗೋದು. ಇವಾಗ ನಾನು ಗೋವಾಗೆ ಬಂದು 16 ಇಯರ್ಸ್ ಆಯಿತು. ಇವಾಗ ನನ್ನ ಮಗಳಿಗೆ 17 ಇಯರ್ಸ್ ರನ್ನಿಂಗ್ ಇದೆ. ಅಂದರೆ ನಾನು ಅವಳು 2 ವರ್ಷ ಇರಬೇಕಾದ್ರೆ ಗೋವಾಗೆ ಬಂದಿರೋದು. ಈಗ ಆಕೆ ಕಾಲೇಜು ಕಾಮರ್ಸ್ ಸೆಕೆಂಡ್ PU ಓದ್ತಾ ಇದ್ದಾಳೆ, ಇಲ್ಲೇ ಓದ್ತಾ ಇದ್ದಾಳೆ. ನಾನೇ ಆಕೆನ ಇದು ಮಾಡ್ತಾಯಿದ್ದೀನಿ, ನನ್ನ ಹತ್ರನೇ ಇದ್ದಾಳೆ. ಕೆಲವೊಂದು ಸಲ ಜೀವನ ಹೇಗಾಗುತ್ತೆ ಅಂದರೆ ನಾವು ಅಂದ್ಕೊಂಡಿರೋದೇ ಒಂದು, ಅದಾಗೋದೇ ಒಂದು. ನಾನು ಎಷ್ಟೋ ಕನಸುಗಳನ್ನು ಕಂಡಿದ್ದೆ. ಓದಿರೋದು ಸೆಕೆಂಡ್ PUC ಆರ್ಟ್ಸ್. ನಮ್ಮ ತಂದೆ ನಾವು ಚಿಕ್ಕವಳಿರುವಾಗಲೇ, ಅಂದರೆ ನಾನು 5th ಸ್ಟ್ಯಾಂಡ್ ಇರುವಾಗಲೇ ಎಕ್ಸ್ಪೈರ್ಡ್ ಆಗಿದ್ದಾರೆ. ಅಂದರೆ ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು. ಆವಾಗಲೇ ಅವರು ಎಕ್ಸ್ಪೈರ್ಡ್ ಆದರು. ಸಾರಿ. ಯಾಕಂದರೆ ನಮ್ಮಮ್ಮ ತುಂಬ ಕಷ್ಟಪಟ್ಟು ಸುಪಾರಿ ಕ್ಲೀನ್ ಮಾಡೋದು ಅಂತಾರಲ್ಲ, ಅಡಿಕೆ, ನಮ್ಮ ಕಡೆ ಭಾಷೆಯಲ್ಲಿ ಅಡಿಕೆ ಅಂತಾರೆ. ಸುಪಾರಿ ಕ್ಲೀನ್ ಮಾಡೋದು ಕೆಲಸ ಅವ್ರಿಗೆ ಗೊತ್ತಿರೋದು. ಅವರು ಅನ್ಎಜುಕೇಟೆಡು. ಆ ಕೆಲಸ ಬಿಟ್ಟರೆ ಊರಲ್ಲೆಲ್ಲ ಇರ್ತದಲ್ಲ ಕೆಲಸ, ಅದೇ ಬಿಟ್ಟರೆ ಅವ್ರಿಗೆ ಯಾವುದೂ ಕೆಲಸ ಗೊತ್ತಿಲ್ಲ. ಅಷ್ಟೂ ಮಾಡಿ ನನ್ನ ಮತ್ತು ನನ್ನ ತಮ್ಮನ ಬೆಳೆಸಿದ್ದಾರೆ. ಸರಿ, ನಮಗೆ ಕಷ್ಟನೂ ಗೊತ್ತಿದೆ, ಸುಖನೂ ಗೊತ್ತಿದೆ. ಆಮೇಲೆ ನಮ್ಮ ತಮ್ಮ ಓದಿಲ್ಲ, ಅವನಿಗೆ ಓದೋದ್ರಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ಅವನು ಹೊರಗಡೆ ಕೆಲಸಕ್ಕೆ ಅಂತ ಸ್ಟಾರ್ಟ್ ಮಾಡಿಬಿಟ್ಟ. ಅವನು ಓದಿರೋದೇ 7th ಅಂದರೂ ತಪ್ಪಾಗಲಿಕ್ಕಿಲ್ಲ. ಹಾಗೆ ನನ್ನನ್ನು ಓದಿಸಿದ್ರು ಸೆಕೆಂಡ್ PU ತನಕ. ನಮ್ಮಮ್ಮ ಏನು ಅಂದ್ಕೊಂಡ್ರು, ನಾನು ಒಬ್ಬಳೇ ನನ್ನ ಮಗಳ ಬೇಗ ಮದುವೆ ಮಾಡಿಬಿಡುವ, ನನ್ನ ಜವಾಬ್ದಾರಿ ಮುಗಿಯುತ್ತಂತ. ನನ್ನ ರಿಲೇಷನ್ ಅಂದರೆ ನಮ್ಮ ಅಪ್ಪನ ತಂಗಿ ಮಗ, ಅತ್ತೆ ಮಗ, ಅವರಿಗೆ ನಾನು ಮದುವೆ ಆದೆ. ಓಕೆ, ಜೀವನ ಇತ್ತು.
ಚೆನ್ನಾಗಿಲ್ಲ ಅಂತಲೂ ಇಲ್ಲ, ಚೆನ್ನಾಗಿತ್ತು ಅಂತಲೂ ಇಲ್ಲ, ಓಕೆ ಹಾಗೆ ಜೀವನ ಇತ್ತು. ಆಮೇಲೆ ಕೆಲ ದಿನಗಳು ಅಂದರೆ ಒಂದು 3-4 ಇಯರ್ಸ್ 5 ಇಯರ್ಸ್ ಹಾಗೆ ನಡೀತು. ಆಮೇಲೆ ನನಗೆ ನನ್ನ ಹೆಣ್ಮಗು ಇತ್ತು, ಅವಳ ಹೆಸರು ಸಾನಿಕಾ ಅಂತ. ಓಕೆ ಇತ್ತು ಲೈಫು. ಆಮೇಲೆ ಕೆಲವು ಕಾರಣಾಂತರಗಳಿಂದ ನಾನು ಮನೆ ಬಿಟ್ಟು, ಅಂದರೆ ಕರ್ನಾಟಕ ಬಿಟ್ಟು ಗೋವಾ ಬರೋ ಪರಿಸ್ಥಿತಿ ಬಂತು. ನಾನು ಬಂದೆ ಮಗನ ಕರ್ಕೊಂಡು, ನನ್ನ ಮಗಳನ್ನು ಕರ್ಕೊಂಡು ಬಂದೆ. 2.5 ಇಯರ್ಸ್ ಇತ್ತು ಆಕೆ. ಅದು ಫಸ್ಟು ಗೋವಾಗೆ ಬರುವಾಗ ಸೀನ್ ನೆನೆಸ್ಕೊಂಡ್ರೆ, ಇವಾಗ ಹಾಗೆ ಇದ್ದವಳು ನಾನು ಹೀಗಾದ್ನಾ, ಅಂದರೆ ಇಷ್ಟು ಚೇಂಜಸ್ ಆಯಿತಾ ಅಂತ ನನಗೆ ನಾನೇ ಕ್ವಶನ್ ಹಾಕ್ಕೊಳ್ಳೋ ರೀತಿ. ನನಗೆ ಯಾವುದೇ ಭಾಷೆ ಬರ್ತಿರಲಿಲ್ಲ, ಕನ್ನಡ ಒಂದು ಬಿಟ್ಟು. ಎಜುಕೇಟೆಡ್ ಓಕೆ, 2nd PU ಓದಿದ್ದೆ, ಅದು ಕನ್ನಡ ಮೀಡಿಯಮ್ಮು. ಇಂಗ್ಲೀಷ್ ಓದ್ಲಿಕ್ಕೆ ಬರ್ತಿತ್ತು, ಯಾರಾದರೂ ಏನಾದರೂ ಹೇಳಿದ್ರೆ ಅರ್ಥ ಆಗ್ತಿತ್ತು, ಬಟ್ ರಿಪ್ಲೈ ಮಾಡೋಕ್ಕೆ ಬರ್ತಿರಲಿಲ್ಲ. ಯಾವುದೇ ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ, ಓನ್ಲಿ ಕನ್ನಡ. ಅಷ್ಟೆಲ್ಲ ಆಗಿ ಬಂದೆ ನಾನು ನನ್ನ ಮಗಳ ಕರ್ಕೊಂಡು ಗೋವಾಕ್ಕೆ. ನನ್ನ ತಮ್ಮ ಬೇಕ್ರಿ ನಡೆಸ್ತಾ ಇದ್ದ. ಆ ಬೇಕ್ರಿಲಿ 7 ಮೆಂಬರ್ಸ್ ಹುಡುಗರೇ ಇದ್ದರು, ಯಾವುದೇ ಪರ್ಸ್ನಲ್ ರೂಮ್ ಅಂತ ಇರಲಿಲ್ಲ. ಒಟ್ಟಾರೆ ಬಂದುಬಿಟ್ಟೆ, ಇಲ್ಲ ರೂಮ್ ಇಲ್ಲ, ಮನೆ ಇಲ್ಲ, ಏನಿಲ್ಲ. ನನ್ನ ತಮ್ಮನೇ ಒಂದು ಬೇಕ್ರಿಯಲ್ಲಿ ಉಳಿತಿದ್ದ. ನಾನು ಬಾ ಅಂದ ತಕ್ಷಣ ಬಂದುಬಿಟ್ಟೆ. ನನಗೆ ಆ ಥರ ಪರಿಸ್ಥಿತಿ ಇತ್ತು. ಬಂದ ತಕ್ಷಣ ನನಗೆ ಅದೇನೋ ಅಂತಾರಲ್ಲ, ಕಷ್ಟದಲ್ಲಿ ಯಾವಾಗ ನಮ್ಗೆ ಕಷ್ಟ ಇರುತ್ತೆ ಆವಾಗ ಹೆಲ್ಪ್ ಮಾಡಿರ್ತಾರೆ ಅವರನ್ನು ನಾವು ಯಾವುದೇ ಕಾರಣಕ್ಕೂ ಮರೀಲೂಬಾರ್ದು ಇಷ್ಟೇ. ಅವರು ಮೂಲತಃ ತಮಿಳ್ನಾಡಿನವರು ಇರಬಹುದು, ಯಾಕಂದರೆ ತಮಿಳು ಮಾತಾಡ್ತಾಯಿದ್ರು. ಒಂದು ಹೋಟೆಲ್ ನಡೆಸ್ತಾಯಿದ್ರು. ಅವ್ರ ಹೆಸರು ಬೇಡ, ನಾನು ಅವ್ರಿಗೆ ಆಂಟಿ ಅಂಕಲ್ ಅಂತಲೇ ಕರೀತಿದ್ದೆ. ಅವರು ನನಗೆ ಅವರು ಹೋಟೆಲ್ ನಡೆಸ್ತಾಯಿದ್ರು, ಅಲ್ಲಿ ಉಳಿಲಿಕ್ಕೆ ಜಾಗ ಕೊಟ್ಟರು, ನಾನು ಮತ್ತು ನನ್ನ ಮಗಳಿಗೆ. ನಾನು ಒಳಗಡೆ ನನಗೆ ಯಾವುದೇ ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ. ಅವ್ರು ಕನ್ನಡ ಮಾತಾಡ್ತಿದ್ರು, ತಮಿಳು ಮಾತಾಡ್ತಿದ್ರು, ಅವರಿಗೆಲ್ಲ ಲ್ಯಾಂಗ್ವೇಜ್ ಬರ್ತಾಯಿತ್ತು. ಅವ್ರ ಹತ್ರನೇ ನಾನು ಅಲ್ಲೇ ಉಳ್ಕೊಂಡೆ. ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಕಿಚನಲ್ಲಿ. ಮತ್ತು ಅಲ್ಲೇ ಸಿಲಿಂಡರು, ಅಲ್ಲೇ ಗ್ರೈಂಡರು ಎಲ್ಲ ಚಿಕ್ಕದಿತ್ತು ಸ್ವಲ್ಪ. ಇವಳು ಚಿಕ್ಕವಳಿದ್ಲು, ಅಲ್ಲಿ ಓಡೋದು ಇಲ್ಲಿ ಓಡೋದು ಎಲ್ಲ ಮಾಡ್ತಿದ್ಲು. ಒಂದು ವಾರ ನೋಡಿಕೊಂಡೆ. ಆಮೇಲೆ ಅಲ್ಲೂ ಅವರಿಗೂ ಹೆಲ್ಪ್ ಮಾಡ್ತಾ ಅಡುಗೆ ಮಾಡುವಾಗ ಇವಳನ್ನು ನೋಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ಹೋಟೆಲ್ಲು ಸಹಿತ ಚಿಕ್ಕದಿತ್ತು. ಅಮ್ಮಗೆ ಫೋನ್ ಮಾಡಿದೆ, ಅಮ್ಮ ಮತ್ತೆ ಆಗ್ತಾ ಇಲ್ಲ ಆಕೆಗೆ. ಮತ್ತು ಕರ್ಕೊಂಡೋದ್ರು ಊರಿಗೆ ವಾಪಸ್. ಕರ್ಕೊಂಡೋಗಿ ಅಲ್ಲೂ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸುಮಾರು ಸೀನ್ ಆಯಿತು. ಆ ಸೀನಲ್ಲಿ ಅದೇ ಹೇಳಿದ್ನಲ್ಲ, ಯಾವಾಗಾದರೂ ಪರಿಸ್ಥಿತಿ ಸಂದರ್ಭ ಬಂದರೆ ಹೇಳ್ತೀನಿ. ನನ್ನ ಮಗಳು ಅಲ್ಲಿ ಒಂದು 2-3 ಮಂತ್ಸ್ ಇದ್ಲು. ಆಮೇಲೆ ಅಮ್ಮ ಫೋನ್ ಮಾಡಿದ್ರು, ಇಲ್ಲ ಈಕೆ ತುಂಬ ಯೋಚನೆ ಮಾಡ್ತಾಳೆ, ಮಲಗುವಾಗಲ್ಲ, ನೀನು ಕರ್ಕೊಂಡು ಹೋಗ್ಬಿಡು ಆಕಿನ. ಸರಿ ಅಮ್ಮ ಕರ್ಕೊಂಡು ಹೋಗ್ತೀನಿ, ಹಾಗೆ ಹೀಗೆ ಅಂತ ಅಲ್ಲಿ ಒಂದು ವರ್ಷಗಳೇ ಕಳೆದು ಹೋಟೆಲಲ್ಲಿ. ಒಂದು 9-10 ಮಂತ್ಸ್ ನಾನು ಅಲ್ಲೇ ಅವ್ರ ಕಡೆನೇ ಉಳ್ಕೊಂಡೆ. ಕೆಲಸ ಮಾಡ್ತಿದ್ದೆ ಹೋಟೆಲಲ್ಲಿ. ಹಾಗೆ ಕೆಲಸ ಮಾಡ್ತಾ ಒಂದು 8 ಮಂತ್ಸ್ ಹೋಯಿತು. ಆಮೇಲೆ ನಮ್ಮ ಅಮ್ಮ ಫೋನ್ ಮಾಡಿದ್ರು, ಹೀಗೆ ಮಗಳು ಬೇಜಾರು ಮಾಡ್ತಾಳೆ, ರಾತ್ರಿ ಮಲ್ಕೊಂಡು ಅಳ್ತಾಳೆ ಅಂತ. ಓಕೆ, ನಾನು ಮತ್ತು ನಮ್ಮ ತಮ್ಮ ಸೇರಿ ಮತ್ತೆ ನನ್ನ ಮಗಳನ್ನು ನಾನು ಕರ್ಕೊಂಡು ಬಂದೆ ಗೋವಾಕ್ಕೆ. ಆಮೇಲೆ ನನಗೆ ಇವಳು ದೊಡ್ಡವಳಲ್ಲೂ 3 ವರ್ಷ ಆಯಿತು, 3.5 ವರ್ಷ ಆಯಿತು. ಅಲ್ಲಿ ಬೇರೆಯವ್ರ ಮನೆಯಲ್ಲಿ ಬೇರೆಯವ್ರ ಹತ್ರ ಎಷ್ಟು ದಿನ ಅಂತ ಕೆಲಸ ಮಾಡೋದು ನಾನು. ಆಮೇಲೆ ನನ್ನ ತಮ್ಮ ಏನಂದ, ನಾವೊಂದು ಅಂಗಡಿ ಓಪನ್ ಮಾಡುವ ಅಂತ ಅಂಗಡಿ ಓಪನ್ ಮಾಡ್ದೆ. ಫಸ್ಟ್ ಅದು ಸ್ವೀಟ್ಸ್ ಶಾಪ್ ಅಂತ ಓಪನ್ ಮಾಡಿದೆ. ಆದರೆ ಅಲ್ಲಿ ಆ ಏರಿಯಾದಲ್ಲಿ ಸ್ವೀಟ್ಸ್ ಶಾಪ್ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ ಅಂತ ನಮಗೂ ಗೊತ್ತಿತ್ತು, ಬಟ್ ಅದು ನಡೆದೂ ಇಲ್ಲ. ಒಂದು ಒಳ್ಳೆ ಚಾನ್ಸ್ ಅಂದರೆ ಒಳ್ಳೆ ಏರಿಯಾದಲ್ಲಿ ಅಂಗಡಿ ಸಿಕ್ಕಿತ್ತು ನಮಗೆ ಅಷ್ಟೇ. ಫಸ್ಟು ನನಗೆ ಲ್ಯಾಂಗ್ವೇಜ್ ಬರೋದಿಲ್ಲ. ಅಷ್ಟು ದಿನ ಅವರು ಒಂದು 8-9 ತಿಂಗಳು ಅವ್ರ ಕಡೆ ಇದ್ದು ಸ್ವಲ್ಪ ಹಿಂದಿ ಕೊಂಕಣಿ ಮಾತಾಡೋದು ಅರ್ಥ ಆಗ್ತಿತ್ತು, ರಿಪೀಟ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಇಷ್ಟೆಲ್ಲ ನಡುವೆ ಶಾಪ್ ಓಪನ್ ಆಯಿತು.
ಅವನು ನನ್ನ ತಮ್ಮ ನನ್ನನ್ನೇ ಶಾಪಲ್ಲಿರಲಿಕ್ಕೆ ಅದು ಶಾಪ್ ಓಪನ್ ಮಾಡಿರೋದಾಗಿತ್ತು. ಓಕೆ, ಏನೋ ಒಂದು ಧೈರ್ಯ ಮಾಡಿ ಉಳಿದೆ. ಆದರೆ ಅದು ನನಗೆ ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ. ಜನಗಳು ಏನು ಹೇಳ್ತಾರೆ, ಅದು ಕೊಂಕಣಿ ಮತ್ತು ಗೋವಾದ ಕೊಂಕಣಿ ಮತ್ತು ಹಿಂದಿ ನನಗೆ ಕನ್ಫ್ಯೂಸ್ ಆಗ್ತಿತ್ತು. ಹಿಂದಿಯಲ್ಲಿ ಹೇಳಿದ್ರೆ ಏನೋ ಅರ್ಥ ಆಗ್ತಿತ್ತು, ಆ ಕೊಂಕಣಿ ಹೇಳಿದ್ರೆ ಕೊಂಕಣಿ ಮೀನ್ಸ್ ಸೊ ಮತ್ಲಬ್ ಕೊಂಕಣಿಲಿ ಸೊ ಅಂದರೆ 6, ಹಿಂದಿಲಿ ಸೊ ಅಂದರೆ 100. ಅರ್ಥ ಆಯ್ತಲ್ಲ. ಇದು ನನಗೆ ಕನ್ಫ್ಯೂಸ್ ಆಗಿಬಿಡ್ತಿತ್ತು. ಇವರು 100 ಅಂತಾರೋ 6 ಅಂತಾರೋ ಕೊಂಕಣಿ ಕೆಲವೊಂದು ವರ್ಡ್ಗಳು ತುಂಬ ಕನ್ಫ್ಯೂಸ್ ಆಗ್ತಿತ್ತು. ಆ ನಡುವೆ ನನಗೊಂಥರ ಅಳುನೇ ಬರ್ತಿತ್ತು. ದೇವರೇ, ನನಗಲ್ಲಿ ಪಾತ್ರೆ ತೊಳ್ಕೊಂಡು ಹೋಟೆಲಲ್ಲಿ ಒಳಗಡೆ ಇರೋದೇ ಬೆಸ್ಟ್ ಇತ್ತು, ಇಲ್ಲಿ ಯಾಕಾದರೂ ಬಂದೆ ಅಂತ. ಓಕೆ, ಒಂದು ದಿವಸ ಆದ್ರೂ ತಮ್ಮನಿಗೆ ಹೇಳಿಬಿಟ್ಟೆ, ಇಲ್ಲ ನಾನು ಅವನಿಗೆ ಅಪ್ಪು ಅಂತ ಹೇಳ್ತಿದ್ದೆ. ಇಲ್ಲ ಅಪ್ಪು, ನನ್ನ ಕಡೆ ಆಗೋದಿಲ್ಲ ಇದು, ಯಾಕಂದ್ರೆ ನನಗೆ ಲ್ಯಾಂಗ್ವೇಜ್ ಅರ್ಥ ಆಗೋಲ್ಲ. ನಾನೆಲ್ಲಾದರೂ ಪಾತ್ರೆ ತೊಳೆಯೋ ಕೆಲ್ಸಕ್ಕೆ ಹೋಗ್ತೀನಿ ಮನೆಗೆ. ಅವನು ನನಗೆ ಬೈದ, ಎಲ್ಲರೂ ಏನು ಹುಟ್ಟಿರುವಾಗಲೇ ಕಲ್ತು ಬರ್ತಾರ, ನೀನು ಎಜುಕೇಟೆಡಾಗಿ ಈ ರೀತಿ ಅಂತೀಯ, ಇರಲಿ ಇನ್ನೂ ನೋಡುವ ಇನ್ನೂ ಸ್ವಲ್ಪ ದಿನ ನೋಡುವ ಅಂತ. ಹಾಗೆ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಲ್ಯಾಂಗ್ವೇಜ್, ಮತ್ತು ನಮ್ಮ ಅಂಗಡಿನೂ ಇಂಪ್ರೂವ್ ಆಯಿತು ಅಲ್ಲಿ. ಯಾಕೆಂದರೆ ಫಸ್ಟು ಆ ಏರಿಯಾದಲ್ಲಿ ನಮ್ಮ ಅಂಗಡಿನೇ ಒಂದಿರೋದು, ಮತ್ತು ನಮ್ಮ ಅಂಗಡಿ ಬಾಳೆಹಣ್ಣಿಗೆ ಫೇಮಸ್ ಆಗಿಬಿಡ್ತು. ಅಷ್ಟಾಗಿ ಮತ್ತು ನನ್ನ ಮಗಳನ್ನು ಸ್ಕೂಲಿಗೆ ಹಾಕಿದೆ. ಬೆಳಿಗ್ಗೆ ನಾನು ಎಲ್ಲ ಡಬ್ಬ ಕಟ್ಕೊಂಡು ನಡ್ಕೊಂಡು, ಅಂದರೆ ಈಗ ಅಂಗಡಿಗೆ ಮತ್ತು ಮನೆಗೆ ಕಮ್ಮಿ ಅಂದರೆ 2 ಕಿಲೋಮೀಟ್ರ್ ಇತ್ತು, 1.5. ಆದ್ರೂ ಅದು ಆಕೆನ ಕರ್ಕೊಂಡು ನಡ್ಕೊಂಡು ಬರ್ತಿದ್ದೆ. ಒಂದೊಂದು ದಿವಸ ತಮ್ಮ ಕರ್ಕೊಂಡು ಬರ್ತಿದ್ದೆ, ಯಾಕಂದರೆ ಅವನಿಗೆ ಅಂಗಡಿ ಬಿಟ್ಟು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ನು ಸ್ವಲ್ಪ ಅಂಗಡಿಯಲ್ಲಿ ಕೂತ್ಕೊತಿದ್ದ, ನಾನು ಸ್ವಲ್ಪ ಕೂತ್ಕೊತಿದ್ದೆ. ನಾನು ಬೆಳಿಗ್ಗೆ ಬಂದರೆ ಸಂಜೆ ತನಕನೂ ಇರ್ತಿದ್ದೆ ಮೊದಲು. ಆಮೇಲೆ ನನ್ನ ಮಗಳನ್ನ ಸ್ಕೂಲಿಗೆ ಹಾಕಿದೆ. ಅವಳು ಸ್ಕೂಲಿಗೆ ಹೋಗಿ ಬರಲಿಕ್ಕೆ ನನ್ನ ತಮ್ಮ ಒಂದು ವ್ಯಾನ್ ಅಡ್ಜಸ್ಟ್ ಮಾಡ್ದ. ವ್ಯಾನ್ ಮ್ಯಾನೇಜ್ ಮಾಡಿದ ತಕ್ಷಣ ಆಕೆನ ಕರ್ಕೊಂಡು ಹೋಗಿ ಮತ್ತು ವಾಪಸ್ ನನ್ನ ಅಂಗಡಿ ಹತ್ರನೇ ಬಿಡ್ತಿದ್ರು. ಮನೆ ಹತ್ರ ಯಾರೂ ಇರ್ತಿರ್ಲಿಲ್ಲ, ಮನೆ ಹತ್ರ ಬಿಡ್ತಾ ಇರಲಿಲ್ಲ. ನನ್ನ ತಮ್ಮನಿಗೆ ಆವಾಗ ಮದುವೆನೂ ಆಗಿರಲಿಲ್ಲ. ಆಮೇಲೆ ನಾನು ಯಾವಾಗ ನನ್ನ ಮಗಳನ್ನ ಕರ್ಕೊಂಡು ಬಂದೋ ಆವಾಗ ಒಂದು ರೂಮ್ ನೋಡಿ ನಾನು ನನ್ನ ತಮ್ಮ ಇರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಷ್ಟೇ. ಆಮೇಲೆ ನನ್ನ ಮಗಳು ಹೀಗೆ ಸ್ಕೂಲಿಗೆ ಹೋಗ್ತಿ, ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆದಳು. ಆಕೆಗೆ ನಾನು ಒಳ್ಳೆಯ ಸ್ಕೂಲಿಗೆ ನಾನು ಹೇಳೋದಕ್ಕಿಂತ ನನ್ನ ತಮ್ಮ ಅಂದರೆ ಅವನ ಕಡೆನೇ ಇರ್ತಿದ್ದೆ. ಅವನು ಒಳ್ಳೆ ICSE ಸಿಲೆಬಸ್ಸಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಯಿತು ಆಕೆದು. ಚೆನ್ನಾಗಿ ಓದ್ತಿದ್ಲು. ಆಕೆದೇನು ನನಗೆ ಟೆನ್ಷನ್ ಇಲ್ಲ. ಒಂದು ಟೆನ್ಷನ್ ಅಂದರೆ ಆಕೆ ನಾನು ಫುಲ್ ಡೇ ಶಾಪಲ್ಲೇ ಬಿಟ್ಕೊತಿದ್ದೆ, ಅಂಗಡಿಯಲ್ಲೇ ಬಿಟ್ಕೊತಿದ್ದೆ. ಆ ಅಂಗಡಿಗೆ 2 ಕಡೆ ಡೋರು, ಅಂದರೆ ಎರಡೂ ಕಡೆಯೂ ರೋಡ್ ಇದೆ, ಅದು ಪ್ಲಸ್ ಪಾಯಿಂಟು. ಹೀಗೆ ನಾವು 1 ವರ್ಷ 2 ವರ್ಷ ಆಯಿತು. ನನ್ನ ಮಗಳು ದೊಡ್ಡಾಯಿತು. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಆಯಿತು. ಸೆಕೆಂಡ್ ಅಂದರೆ ಹತ್ತಿರನೇ ಸ್ಕೂಲು, ಮನೆ ಮತ್ತು ಸ್ಕೂಲ್ ಹತ್ತಿರ ಇತ್ತು, ಬಟ್ ಶಾಪ್ ತುಂಬ ದೂರ ಇತ್ತು. ಇಷ್ಟು ಇವತ್ತಿಗೆ ಸಾಕು ಅಂತೀನಿ. ಇವತ್ತಿನ ಮೊದಲನೇ ನನ್ನ ಲೈಫಲ್ಲಿ ಆಗಿರೋದಂತಹ ಕತೆ ಇದು. ಇನ್ನೂ ತುಂಬಾ ಇದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಮಸ್ಕಾರ.